ಕುಟುಂಬಕ್ಕೆ ಅವರ ಬದ್ಧತೆಗೆ 5 ಗ್ಯಾರಂಟಿನ ಈ 37-38 ರಾಜ್ಯದ ಯಾವ ರಾಜ್ಯನೂ ಸಹ ಸಮರ್ಪಕವಾಗಿ ಕೊಟ್ಟಿಲ್ಲ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. 3.5 ವರ್ಷ ನಿರಂತರವಾಗಿ 5 ಗ್ಯಾರಂಟಿಯನ್ನ ನಿಮಗೆ ತಲುಪಿಸಿದೆ. 4,000 ಕೋಟಿಯೋ 5,000 ಕೋಟಿಯೋ ಅದು ಪ್ರಶ್ನೆ ಅಲ್ಲ. 1 ಲಕ್ಷದಕ್ಕಿಂತ ಹೆಚ್ಚು ಪ್ರತಿ ಮನೆಗೆ ಸರ್ಕಾರ ಹೋಗಿದೆ. ಅಷ್ಟಕ್ಕೆ ಅಲ್ಲ, ಅದಲ್ಲದೆ ಇವತ್ತು ಅದಲ್ಲದೆ ಕೃಷಿ ಇಲಾಖೆನಲ್ಲಿ ಹೋಗಿರ್ತಕ್ಕಂಥ ಸೌಲಭ್ಯ, ಮಕ್ಕಳ ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ಹೋಗಿರ್ತಕ್ಕಂಥ ಸೌಲಭ್ಯ, ನಿಮ್ಮ ವೃದ್ಧಾಪ್ಯ ವೇತನ ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಮಕ್ಕಳಿಗೆ ಎಜುಕೇಶನ್ ಇರ್ಬೋದು, ಹಾಲಕ್ಕೆ ಕೊಡ್ತಕ್ಕಂಥ ಸಬ್ಸಿಡಿ ಇರ್ಬೋದು 5 ರೂಪಾಯಿ, ಇವೆಲ್ಲವನ್ನು ಕೊಟ್ಟಿದ್ವಿ. ಬಡ್ಡಿ ಇಲ್ಲ, ಬಡ್ಡಿ ರಹಿತ ಸಾಲ ಇರಬಹುದು, DCC ಬ್ಯಾಂಕ್ನಲ್ಲಿ ಕೊಡ್ತಾ ಇರ್ತಕ್ಕಂಥ ಬಡ್ಡಿ DCC ಬ್ಯಾಂಕ್ನವರೆಲ್ಲ ಕೊಡೋದು. DCC ಬ್ಯಾಂಕ್ನಲ್ಲಿ ಕೊಟ್ಟರೆ ಸಾಲ ಎಲ್ಲಕ್ಕೂ ಬಡ್ಡಿ ನಾವು ಕೊಡ್ತೀವಿ. ಇವತ್ತಿನ ಸಿದ್ದರಾಮಯ್ಯನವ್ರು ಕಟ್ತಿದ್ರು, ಇವತ್ತು DK ಶಿವಕುಮಾರ್ ಅವ್ರು ಕಟ್ತಾರೆ. ಅವರ ನೇತೃತ್ವದ ಸರ್ಕಾರ ಕಟ್ಟುತ್ತೆ ಬಡ್ಡಿಯನ್ನು. ತಾವು ಅರ್ಥ ಮಾಡ್ಕೋಬೇಕು. ಈ ಫ್ಯಾಕ್ಟ್ರಿ ನಿಂತಿತ್ತಲ್ರಿ, ನಾಚಿಕೆ ಆಗ್ಬೇಕು ನಮ್ಗೆ. ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇಡೀ ರಾಜ್ಯದ ಒಂದೇ ಒಂದು ಸರ್ಕಾರದ ಸಾಮ್ಯದಲ್ಲಿ ಇರ್ತಂತ ಫ್ಯಾಕ್ಟ್ರಿ ನಿಮ್ ಕೈಲಿ 2004 ನಾನು ಬಂದಾಗ, ನಾನು ಎಲ್ಲೇ ಇರ್ಬೋದು, ಒಂದಷ್ಟು ದಿವಸ ಜನತಾದಳದಲ್ಲಿ ಇರ್ಬೋದು, ಈಗ ಕಾಂಗ್ರೆಸ್. ನಾನು ಯಾವ ಪಕ್ಷಕ್ಕೂ ನ್ಯಾಯ ಮಾಡಿಲ್ಲ. ಯಾವನ ಮಾತಾಡ್ತಾರಲ್ಲ ನಮ್ಮ ವಿರೋಧಿ ಸ್ನೇಹಿತರುಗಳು, 99ರಲ್ಲಿ 4 ಜನ ಸೋತಿ 4 ಜನ ಕ್ಯಾಂಡಿಡೇಟ್ ಆಗದೆ ಇದ್ದಾಗ SM ಕೃಷ್ಣನ ಕಾಳೆ ಮಡಗದಾಗ ನಾನು ಶಾಸಕರಾಗಿ ಮಾಡಿದ್ದು ನಾಗಮೂಲ ತಾಲೂಕು ಜನ. ನೀವು ಅರ್ಥ ಮಾಡ್ಕೋಬೇಕು. ಜನತಾದಳದವರಲ್ಲ, ನಾಗಮೂಲ ಲೀಡರ್ಗಳಲ್ಲ, ನಾಗಮೂಲ ಕ್ಷೇತ್ರದ ಮತದಾರರು. ನೀವೆಲ್ಲ ಸೋತಿದ್ರಿ ಜನತಾದಳದವರು. ಅವಾಗ ನಾನು ಗೆದ್ದಿದ್ದು. ಅಂದ್ರೆ ಈ ತಾಲೂಕಿನ ಈ ಜಿಲ್ಲೆ ಜನ ಏನು ಒಬ್ಬ ಮುಖ್ಯಮಂತ್ರಿ ಆಗೋರು ನಿಂತಿದ್ರು, ಅಲ್ಲಿ ಅವರ ಕ್ಯಾಂಡಿಡೇಟ್ ಸೋಲ್ಸಿ ನನ್ನನ್ನ ಗೆಲ್ಸಿ ಕಳ್ಸಿದ್ರು. ನೀವೆಲ್ಲರೂ ಸೋತಿದ್ರಿ, ನನ್ನನ್ನ ಟೀಕೆ ಮಾಡ್ತಿರಲ್ರಿ. ಅವತ್ತು ನಾನು ಮಂತ್ರಿ ಆದಾಗಲೂ ಈ ಫ್ಯಾಕ್ಟ್ರಿನ ಪ್ರಾರಂಭ ಮಾಡುದು. ನೀವೆಲ್ಲ ಬೇಡ ಅಂದ್ರಿ, ಮಾಡಕ್ ಆಗಲ್ಲ ಅಂದ್ರಿ, ನಾನು ಪ್ರಾರಂಭ ಮಾಡಿದವು. ಅವತ್ತು ಸಿದ್ದರಾಮಯ್ಯನವರು ಹಣಕಾಸಿನ ಸಚಿವರಾಗಿದ್ದರು, ಧರಂಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು. ಈ ಫ್ಯಾಕ್ಟರಿಯನ್ನ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಕೊಟ್ಟಿದ್ದೀರ ಕೆಲವರು ಮುಖ್ಯಮಂತ್ರಿಗಳಾದವರೆಲ್ಲ. ಆದ್ರೆ ಅಂತಿಮವಾಗಿ ಮತ್ತೆ ನಿಲ್ಲಿಸಿದಾಗ 19ನೇ ಇಸ್ವಿನಲ್ಲಿ 2019ರಲ್ಲಿ ಮತ್ತೆ ನಿಲ್ಲಿಸಿದಾಗ ಇದೇ ನಮ್ಮ ಹೋರಾಟಗಾರನಿದ್ದಾಗ ನಾನು, ನಮ್ಮ ಯುವ ಕಾಂಗ್ರೆಸ್ಸಿನ ವಿಜಯ್ ಇಲ್ಲೆಲ್ಲ ಇದ್ದಾನೆ, ಅವ್ನು ಸ್ಟ್ರೈಕ್ ಮಾಡಿದಾಗ ನಮ್ ಗಂಗಾಧರ್ ಅವ್ರ ಜೊತೆನಲ್ಲಿ ನಿಮ್ಗೆ ಆದ್ರೆ ಮುಂದುವರಿಸಿ ಬೊಮ್ಮಾಯಿರೇ, ಆಗದೆ ಇದೆ ನಮ್ಮ ಸರ್ಕಾರ ಬಂದು 15 ದಿವಸಕ್ಕೆ ಮುಂದುವರಿಸ್ತೀನಿ, ಅಲ್ಲಿವರೆಗೆ ಖಾಸಗೀಕರಣ ಮಾಡಬೇಡಿ ಅಂತ ಹೇಳೋರು. ಅದೇ ಮಾತನ್ನ ಸಿದ್ದರಾಮಯ್ಯ ಬಂದು ಹೇಳಿದ್ರು. ನಮ್ಮ ಸರ್ಕಾರ ಬಂದ ತಕ್ಷಣ ಇಡೀ 31 ಜಿಲ್ಲೆ 220 ಲಕ್ಷದಲ್ಲಿ ಸಿದ್ದರಾಮಯ್ಯವರು ಪ್ರಪ್ರಥಮ 50 ಕೋಟಿ ಕೊಟ್ಟಿದ್ದು ಮಂಡ್ಯ ಶುಗರ್ ಫ್ಯಾಕ್ಟ್ರಿ. ಅರ್ಥ ಮಾಡ್ಕೋಬೇಕು. ಏನ್ರಿ ನಿಮ್ ಕೊಡುಗೆ? ನಮಗ್ ಟೀಕೆ ಮಾಡಕ್ ನಿಮ್ ನೈತಿಕ ಹಕ್ಕಿಲ್ರಿ ಯಜಮಾನ್ರಿಗಳೇ. ನಿಮ್ ಕಾರ್ಯಕರ್ತರಿಗೆ ಹೇಳ್ರಿ, ನಿಮ್ದು ಏನಾರ ಕಾರ್ಯಕ್ರಮ ಇದ್ರೆ ಕೊಡಕ್ಕೆ ಹೇಳ್ರಿ. ನಮ್ಮ ಟೀಕೆ ಮಾಡೋದಲ್ಲ ರೀ ಮುಖ್ಯ. ಇವತ್ತು ಸ್ವತಂತ್ರವಾದ ಫ್ಯಾಕ್ಟ್ರಿ ಸರ್ಕಾರದ ಹಣ ಇಲ್ಲದೆ ನಮ್ಮ ಅಧ್ಯಕ್ಷ ಗಂಗಾಧರ್ ಅವರು ಇವತ್ತು ಕಬ್ಬನ್ನು ಹರಿತಾ ಇದ್ದಾರೆ. ಇವತ್ತು ಇಳುವರಿ ಕಳೆದ ಬಾರಿ 6.5 7 ಇತ್ತು, ಇವತ್ತು ಎಷ್ಟಿದೆಯಪ್ಪ? 20 ವರ್ಷಗಳ ನಂತರ 8.75 ಇಳುವರಿ ಇದೆ. 8.75 ಇಳುವರಿ. ಟೀಕೆ ಮಾಡ್ತೀರಾ? ಬಾಯ್ಲಿಂಗ್ ಹೌಸ್ಗೆ 65 ಕೋಟಿ ಮಂಜೂರಾಗಿದೆ, ಟೆಂಡರ್ಗೆ ಹೋಗಿದ್ದು 65 ಕೋಟಿ ಬಾಯ್ಲಿಂಗ್ ಹೌಸ್ಗೆ ಹೋಗಿ, 50 ಕೋಟಿ ವಿದ್ಯುತ್ತನ್ನ ಬಿಲ್ಲನ್ನ ಮನ್ನಾ ಮಾಡಿಸಿರ್ತಕ್ಕಂಥದ್ದು. ಇವತ್ತು ಏನಿಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ನಾನು ಅವತ್ತು ಆರೋಗ್ಯ ಸಚಿವನಾಗಿದ್ದೆ, ಧರಂಸಿಂಗ್ ಮುಖ್ಯಮಂತ್ರಿ ಆಗಿದ್ದೆ, ಹಣಕಾಸಿನ ಸಚಿವರು ಸಿದ್ದರಾಮಯ್ಯನವರಿದ್ರು. ಹೌದು, ನಾನು ಜನತಾದಳದಲ್ಲಿ ಇದ್ದೆ. ನಾನು ಬಿಟ್ಟು ಬಂದ ಮೇಲೆ ನೀವು ಅಧಿಕಾರ ಅನುಭವಿಸಿದ್ರಲ್ಲ ಕಾಂಗ್ರೆಸ್ ಸಪೋರ್ಟ್ ಅಲ್ಲಿ. ಅವತ್ತ್ಯಾಕೆ ಈ ಜಿಲ್ಲೆಗೆ ಏನಾರು ಬಂದುವಂತದ್ದು ಬೇಕಾಗಿರುವಂತ ಕೊಡಕ್ಕಾಗಲಿಲ್ಲ? ನನ್ನ ಕಮಿಟ್ಮೆಂಟ್ ರೀ, ಜಿಲ್ಲೆ ಋಣ. ನಾನು ಈ ಜನರ ಋಣ ತೀರಿಸ್ಬೇಕು ಅಂತ ತೀರಿಸ್ತೇರಿ. ನೀವು ಮಾಡಂಗಿದ್ರೆ ನಾನು ಇಲ್ದೇ ಇದ್ದಾಗ ಮಾಡಿದ್ದೆ ಯಾವ್ದಾರ ಇದ್ರೆ ಹೇಳ್ರಿ. ನಾನು ನಿಮ್ ಜೊತೆ ಇಲ್ದೇ ಇದ್ದಾಗ ಮಾಡಿರುವಂತ ಕೆಲಸ ಯಾವ್ದಾರ ಇದ್ರೆ ಹೇಳ್ರಿ. ನಾನು ಕಾಂಗ್ರೆಸ್ ನಲ್ಲಿ ಇದ್ದಾಗಲೂ ಮಾಡಿದ್ದೀನಿ, ಜನತಾದಳದಲ್ಲಿ